ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ವಿನಾಯಕ ಜ್ಯುವೆಲ್ಲರಿ ಅಂಡ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಕೆಆರ್ಪುರಂ ಹಾಗೂ ರಾಮೂರ್ತಿ ನಗರ ಬೆಂಗಳೂರು. ರಾಜ್ಯಾದ್ಯಂತ ಸೈಬರ್ ಕ್ರೈಂ ಹಾಗೂ ಡ್ರಗ್ಸ್ ಅಪರಾಧಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಈ ಪ್ರಕರಣಗಳನ್ನು ತಡೆಗಟ್ಟಲು ಸರ್ಕಾರ ಸಮರ ಸಾರಿದೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ತಿಳಿಸಿದರು. ಹುಬ್ಬಳ್ಳಿಯ ಗೋಕುಲ ರಸ್ತೆ ಪೊಲೀಸ್ ಠಾಣೆ, ವಿದ್ಯಾನಗರ ಪೊಲೀಸ್ ಠಾಣೆಯ ನೂತನ ಕಟ್ಟಡದ ಉದ್ಘಾಟನೆ ಸಮಾರಂಭವನ್ನು ಉದ್ಘಾಟಿಸಿ ಬಳಿಕ ಮಾತನಾಡಿದ ಅವರು, ರಾಜ್ಯದಲ್ಲಿ ಬೇರೆ ಅಪರಾಧಕ್ಕಿಂತ ಸೈಬರ್ ಅಪರಾಧ ಪ್ರತಿದಿನ ಹೆಚ್ಚಾಗುತ್ತಿದೆ. ಇದರ ಬಗ್ಗೆ ವಿದ್ಯಾರ್ಥಿಗಳು ಜಾಗೃತರಾಗುವ ಜೊತೆಗೆ ಇತರರನ್ನ ಜಾಗೃತಿ ಮಾಡಬೇಕು ಎಂದು ಕರೆ ಕೊಟ್ಟರು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಡ್ರಗ್ಸ್ ಮುಕ್ತ ರಾಜ್ಯವೆಂದು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಡ್ರಗ್ಸ್ ಪೆಡ್ಲರ್ ವಿರುದ್ಧ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳಲು ತಿಳಿಸಿದ್ದೇವೆ. ಸರ್ಕಾರ ಡ್ರಗ್ಸ್ ನಿರ್ಮೂಲನೆಗೆ ಶಪಥ ಮಾಡಿದ್ದೇವೆ ಎಂದರು. ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರಿಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ಡ್ರಗ್ಸ್ ತಡೆಗಟ್ಟಲು ಸೂಚನೆ ನೀಡಿದ್ದೇವೆ. ಅದರಂತೆ ಕಮಿಷನರ್ ಸುಮಾರು 2,000 ಜನರನ್ನ ತಪಾಸಣೆ ಮಾಡಿದಾಗ 800 ಜನರು ಪಾಸಿಟಿವ್ ಬಂದಿದೆ. ಇದನ್ನು ನೋಡಿದಾಗ ಡ್ರಗ್ಸ್ ಪೆಡ್ಲರ್ಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವ ಕೆಲಸ ಆಗಬೇಕು. ಈ ನಿಟ್ಟಿನಲ್ಲಿ ಪೊಲೀಸರು ಸಹ ಪಕ್ಷಾತೀತವಾಗಿ ಕೆಲಸ ಮಾಡಬೇಕೆಂದು ತಿಳಿಸಿದರು. ಸದ್ಯ ಹೊಸ ವರ್ಷಕ್ಕೆ ದಿನಗಣನೆ ಆರಂಭವಾಗಿದೆ. ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ನೋಡಿಕೊಳ್ಳಲು ಇಲಾಖೆಯ ಸಭೆ ನಡೆಸಿ ಸೂಚನೆ ಕೊಟ್ಟಿದ್ದೇನೆ ಎಂದರು. ಶಾಲಾ ಕಾಲೇಜುಗಳಿಂದ ಬಂದಿರತಕ್ಕಂಥ ವಿದ್ಯಾರ್ಥಿನಿಯರೇ ಮತ್ತು ಆಹ್ವಾನಿತರೆ, ಮಾಧ್ಯಮದ ಸ್ನೇಹಿತರೆ, ಇವತ್ತು 1982ರಲ್ಲಿ ಪ್ರಾರಂಭ ಆದಂಥ ಈ ಗೋಕುಲ ಎಕ್ಸ್ಟೆನ್ಷನ್ನಿನ ಪೊಲೀಸ್ ಠಾಣೆ ಇದಕ್ಕೆ ಇವತ್ತು ಒಂದು ರೀತಿಯಲ್ಲಿ ಮೋಕ್ಷ ಸಿಕ್ಕಿದೆ ಅಂತೇಳಿ ನಾನು ಅಂದ್ಕೊಳ್ತೇನೆ. ಯಾಕೆಂದ್ರೆ ನಮ್ಮ ಇಲಾಖೆಯಲ್ಲಿ ಅನೇಕ ಪೊಲೀಸ್ ಸ್ಟೇಷನ್ಗಳಲ್ಲಿ ಇವತ್ತಿಗೂ ಕೂಡ ಏನು ಹಿಂದೆ ಬ್ರಿಟಿಷ್ನವರು ಪ್ರಾರಂಭ ಮಾಡಿದಂಥ ಪೊಲೀಸ್ ಸ್ಟೇಷನ್ನ ಕಟ್ಟಡಗಳು ಇನ್ನೂ ಕೂಡ ಇದ್ದಾವೆ. ಆದರೆ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ 2013ರಿಂದ ಮಾಡರ್ನೈಸೇಷನ್ ಪ್ರೋಗ್ರಾಮ್ ಅನ್ನು ಪ್ರಾರಂಭ ಮಾಡಿದ ಮೇಲೆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಅನ್ನುವಂಥದ್ದು ಒಂದು ರೀತಿಯ ಸ್ನೇಹಮಯಿಯಾಗಿರಬೇಕು. ಪೊಲೀಸ್ ಅಂದ ತಕ್ಷಣನೇ ಬೇರೆ ಅಭಿಪ್ರಾಯ ಬರಬಾರ್ದು. ಯಾರು ಕಾನೂನನ್ನ ಉಲ್ಲಂಘನೆ ಮಾಡ್ತಾರೆ ಅವರಿಗೆ ಮಾತ್ರ ಅದು ಅನ್ವಯ ಆಗಬೇಕು. ಮಿಕ್ಕವರಿಗೆ ಪೊಲೀಸ್ ಒಬ್ಬ ಸ್ನೇಹಿತ, ಪೊಲೀಸ್ ಒಬ್ಬ ಗೈಡ್, ಆ ರೀತಿ ಆಗಬೇಕು ಅನ್ನುವಂಥ ಹೊಸ ಚಿಂತನೆಯ ಹಿನ್ನೆಲೆಯಲ್ಲಿ ನಾವು ಈ ಹೊಸದಾಗಿ ಪೊಲೀಸ್ ಸ್ಟೇಷನ್ ಕಟ್ಟಡಗಳನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುವ ಹಿನ್ನೆಲೆಯಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದೇವೆ. ಅನೇಕ ಪೊಲೀಸ್ ಸ್ಟೇಷನ್ಗಳು ಇವತ್ತು ಅದು ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ, ಬೆಂಗಳೂರಿಗೆ ಸ್ಥಿಮಿತ ಮಾಡಿಲ್ಲ. ನಾವು ಇಡೀ ರಾಜ್ಯದಲ್ಲಿ ಹೊಸ ಪೊಲೀಸ್ ಠಾಣೆಗಳನ್ನು ಏನು ತಾವು ನೋಡ್ತೀರಿ ಅವೆಲ್ಲವೂ ಕೂಡ ಆಧುನಿಕವಾಗಿರ್ತವೆ. ನಾನು ಯಾವಾಗಲೂ ಕೂಡ ಹೇಳ್ತೇನೆ, ಪೊಲೀಸ್ ಸ್ಟೇಷನ್ಗೆ ಬಂದ್ರೆ ಪೊಲೀಸ್ ಸ್ಟೇಷನ್ಗೆ ಬರೋರೆಲ್ಲರೂ ಕೂಡ ಅಪರಾಧ ಮಾಡಿ ಬರ್ತಾರೆ ಅನ್ನುವಂಥ ಭಾವನೆ ಇರಬಾರದು. ಅವರು ತಮ್ಮ ಅಹವಾಲನ್ನ ನಿಮಗೆ ತಿಳಿಸೋಕ್ ಬರ್ತಾರೆ, ಅವರು ತಮ್ಮ ಕಷ್ಟಗಳನ್ನ ನಿಮ್ಮ ಹತ್ರ ಹೇಳೋಕ್ ಬರ್ತಾರೆ. ಅವರನ್ನ ಬೇರೆ ರೀತಿಯಲ್ಲಿ ಅಪರಾಧ ಮಾಡಿ ಬಂದಿದ್ದಾರೆ ಎನ್ನುವಂತ ರೀತಿಯಲ್ಲಿ ನೀವು ನೋಡಬಾರದು ಅವರನ್ನ ಅಂತ ಹೇಳ್ತೇನೆ. ಕಟ್ಟಡ ನೋಡಿದ ತಕ್ಷಣ ಪೊಲೀಸ್ ಅನ್ನುವಂಥ ಭಾವನೆ, ಆ ಪೊಲೀಸ್ ಅನ್ನುವಂಥ ಕೆಟ್ಟ ಭಾವನೆ ಬರೋದು ಬೇಡ. ಇವತ್ತು ನಾವು ಒಳಗಡೆ ಹೋದಂಥ ಸಂದರ್ಭದಲ್ಲಿ ನಮಗನ್ಸಿದ್ದು ಒಂದು ರೀತಿ ಯಾವುದೋ ಒಂದು ಮಾಡ್ರನ್ ಆಫೀಸಿಗೆ ಬಂದ ಹಾಗೆ ಅನ್ನಿಸ್ತು. ನಮಗೆ ಒಂದು ಕಾರ್ಪೊರೇಟ್ ಆಫೀಸಿಗೆ ಬಂದ ರೀತಿಯಲ್ಲಿ ನಮಗೆ ಅನ್ನಿಸ್ತು. ಆದರೂ ಅಲ್ಲಿ ನಡೆಯತಕ್ಕಂಥ ವಿದ್ಯಮಾನಗಳು ಅಷ್ಟೇ ನ್ಯಾಯಯುತವಾಗಿರಬೇಕು. ನಾನು ಅಲ್ಲಿ ಪುಸ್ತಕದಲ್ಲಿ ಬರೆಯುವಾಗ ಬರೆದಿದ್ದೇನೆ,
You must provide the justice to everybody, whoever comes to your police station. ನ್ಯಾಯ ಒದಗಿಸ್ಕೊಡ್ಬೇಕು. ಬಂದವನೆಲ್ಲ ಅಪರಾಧಿ ಅಲ್ಲ, ಅವನನ್ನು ಆ ದೃಷ್ಟಿಯಿಂದ ನೋಡಬಾರ್ದು. ಒಂದು ಜನಸ್ನೇಹಿ ಪೊಲೀಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ, ನಮ್ಮ ಸರ್ಕಾರದ ಅಭಿಲಾಷೆ. ಆದ್ರಿಂದ ನಾವು ಈ ಪೊಲೀಸ್ ಕಟ್ಟಡಗಳನ್ನು ಮಾಡಿ ಅದರ ಜೊತೆಯಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗೂ ಕೂಡ ಸವಲತ್ತುಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಅವರಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನು ಒದಗಿಸುವಂಥ ಕೆಲಸ ಕೂಡ ಇವತ್ತು ಪ್ರಾರಂಭ ಮಾಡಿದ್ದೇವೆ ಅನ್ನುವಂಥದ್ದನ್ನು ಬಹಳ ಸಂತೋಷದಿಂದ ನಾನು ತಮ್ಮ ಜೊತೆಯಲ್ಲಿ ಹಂಚ್ಕೊಳ್ತೇನೆ. ಅನೇಕ ವಿಷಯಗಳಿದ್ದಾವೆ, ಆದರೆ ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ. ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಹೆಚ್ಚು ಜನ ಇಲ್ಲಿ ತಾವೆಲ್ಲ ಭಾಗವಹಿಸಿದೆ. ನಿಮಗೆ ನಾನು ಒಂದು ಕರೆಯನ್ನು ಕೊಡಬೇಕಾಗ್ತದೆ. ಕರ್ನಾಟಕದಲ್ಲಿ ಇವತ್ತು ನಮಗೆ ಅತಿ ದೊಡ್ಡ ಸವಾಲುಗಳು, 2 ಸವಾಲು ನಮ್ಮ ಮುಂದೆ ಇದ್ದಾವೆ. ಪೊಲೀಸ್ನವರಿಗೆ ಗಲಾಟೆ ಮಾಡುತ್ತೆ, ಸ್ಟ್ರೈಕ್ ಆಗುತ್ತೆ, ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡ್ತಾರೆ, ಹೊಡಿತಾರೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಸಚಿವ ಸಂತೋಷ್ ಲಾಡ್, ಶಾಸಕ ಪ್ರಸಾದ್ ಅಬ್ಬಯ್ಯ, ಮಹೇಶ್ ತೆಂಗಿನಕಾಯಿ, ಎನ್ಎಚ್ ಕೋನರೆಡ್ಡಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮೇಯರ್ ರಾಮಣ್ಣ ಬಡಿಗೇರ್, ಬಾಲ ವಿಕಾಸ ಅಕಾಡೆಮಿ ಅಧ್ಯಕ್ಷ ಸಂಗಮೇಶ್ ಬಬಲೇಶ್ವರ, ಹುಬ್ಬಳ್ಳಿ ಧಾರವಾಡ ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಸೇರಿದಂತೆ ಇಲಾಖೆಯ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಯಲ್ಲಪ್ಪ ಕುಂದಗೋಳ, ಇಂಡಿಯನ್ ಪೊಲೀಸ್ ಟಿವಿ, ಹುಬ್ಬಳ್ಳಿ.